ಪಾಲಿಟಿಕ್ಸ್ ಮಾತಾಡೋಣ. ಮೋಹನ್ ವಿಶ್ವ ಅವರೇ, ಬೇಕಾಗಿತ್ತಾ ಇದು? ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಸ್ಟೇಟ್ಮೆಂಟ್ಗಳೆಲ್ಲನೂ. ಒಂದು ಕ್ಲಾರಿಫೈ ಆಗ್ಬೇಕು ಈ ವಿಚಾರ. ಸ್ಟೇಟ್ಮೆಂಟ್ ನೋಡಿದ್ರಿ? ಅಲ್ಲ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಅವರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸ್ಟೇಟ್ಮೆಂಟ್ ಬರ್ತೀನಿ, ಅಲ್ಲಿಗೆ ಬಂದೇ ಬರ್ತೀನಿ. ನಾವು ಕಾಂಗ್ರೆಸ್ನವ್ರ ತರ ಜಮೀರ್ ಅಹಮದ್ ಖಾನ್ ಹೇಳ್ದಂಗೆ ಇದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆಲ್ಲ ಹೇಳೋದಿಲ್ಲ, ಜುಡಿಷಿಯರಿಗೆ ಅವಮಾನ ಮಾಡೋದಿಲ್ಲ. ಜುಡಿಷಿಯರಿ ಏನ್ ಹೇಳ್ತಾ ಅದನ್ನು ಸ್ವಾಗತ ಮಾಡೇ ಮಾಡ್ತೀವಿ. ಇಡಿ ಈ ಕೇಸಲ್ಲಿ ಹಿಂಗೆ ಹೇಳಿರ್ಬೋದು, ಹಿಂದಿನ ಹಲವಾರು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟು ಇದೇ ಇಡಿಗೆ ಕೊಟ್ಟಿರೋ ಸಮನ್ಸ್ನ ಜಾರಿ ಮಾಡಲಿಕ್ಕೆ, ಇನ್ವೆಸ್ಟಿಗೇಷನ್ ಕ್ಯಾರಿ ಮಾಡಲಿಕ್ಕೆ ಅವಕಾಶನೂ ಕೊಟ್ಟಿದೆ. ಆಬ್ವಿಯಸ್ಲಿ ಜುಡಿಷಿಯರಿ ಅಂದ್ರೆ ಎರಡೂ ಇದ್ದೇ ಇರುತ್ತೆ, ನಾವು ಅದನ್ನು ಸ್ವಾಗತ ಮಾಡೇ ಮಾಡ್ತೀವಿ. ನಾವು ಇವ್ರ ತರ ಜಮೀರ್ ಅಹಮದ್ ಖಾನ್ ಹೇಳ್ದಂಗೆ ಇದೇ ಕೇಸ್ನಲ್ಲೇ ಪೊಲಿಟಿಕಲ್ ಜಡ್ಜ್ಮೆಂಟ್ ಅನ್ನೋ ಹೇಳಿಕೆಯನ್ನು ಕೊಟ್ಟು ಮಾಡಲ್ಲ. ಕೊಟ್ಟರು ನೋಡ್ತಾ 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 ಬರೀ ಇವೇ ಆಗ್ತಿದೆಯಲ್ಲ ಅಂತ ಅನ್ನಿಸ್ತು ಸುಪ್ರೀಂ ಕೋರ್ಟ್ಗೆ. ನಾನು ಹೇಳಿದ್ನಲ್ಲ, ನಾನು ಅದನ್ನ ರಾಜಕೀಯ ವಿರೋಧಿಗಳ ವಿರುದ್ಧನೇ ಮಾಡ್ತಿದಾರಲ್ಲ ಇವರು ಅಂತ. ಅಲ್ಲ, ನಾನು ಹೇಳೋದು ಆ ಹೇಳಿಕೆ ಏನಾಗ್ಬೋದು, ಅದು ಆಲ್ರೆಡಿ ಹೇಳಾಗಿರೋದು, ಅದನ್ನ ತಳ್ಳಾಕಕ್ಕೆ ಆಗೋದಿಲ್ಲ. ಬಿಕಾಸ್ ಜಡ್ಜ್ಮೆಂಟ್ ಅಲ್ಲಿ ಇದೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಇವ್ರಿಲ್ ಕುತ್ಕೊಂಡು ಜನಕ್ಕೆ ಒಂದು ಕ್ಲಾರಿಟಿ ಸಿಗ್ಬೇಕಿದ್ರಲ್ಲಿ. ಇಡಿ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಅಷ್ಟೇ ಮೂಡಾ ಕೇಸ್ನಲ್ಲಿ. ಇವತ್ತು ಕೊಟ್ಟಿರೋ ಜಡ್ಜ್ಮೆಂಟ್ ಇಂದ ಸಿದ್ದರಾಮಯ್ಯನವರಿಗೆ ಪೂರ್ತಿ ಕ್ಲೀನ್ ಚಿಟ್ ಏನ್ ಸಿಕ್ಕಿಲ್ಲ, ಆಯ್ತಲ್ಲ. ಇನ್ನು ಲೋಕಾಯುಕ್ತ ವರದಿ ರಿವಿಸಿಟ್ ಮಾಡಬೇಕು ಅಂತ ಹೇಳಿ, ಪೀಪಲ್ ರೆಪ್ರೆಸೆಂಟೇಷನ್ ಕೋರ್ಟ್ ನಲ್ಲಿ ವಾಪಸ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇನ್ನು ನಡೀತಾ ಇದೆ. ಅದಾದ್ಮೇಲೆ ಅವ್ರು ಕೊಟ್ಟಂತ ವರದಿ ಬೇಸಿಸ್ ಮೇಲೆ ಏನ್ ಜಡ್ಜ್ಮೆಂಟ್ ಬರುತ್ತೋ ಅದನ್ನ ನೋಡ್ಬೇಕು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅಗೇನ್ಸ್ಟ್ ದಟ್ ಮತ್ತು ಅಪೀಲು ಸುಮಾರಿದೆ. ಇದರಿಂದ ಸಿದ್ದರಾಮಯ್ಯನವರಾಗ್ಬೋದು ಅಥವಾ ಅವರು ಮಾಡಿದಂತ ಭ್ರಷ್ಟಾಚಾರಕ್ಕೆ ಕೊಟ್ಟಂತ ಕ್ಲೀನ್ ಚಿಟ್ ಅಲ್ಲ ಇದು, ಅಥವಾ ಸಜನ ಪಕ್ಷಪಾತಕ್ಕೆ ಕೊಟ್ಟಂತ ಕ್ಲೀನ್ ಚಿಟ್ ಅಲ್ಲ ಇದು, ಅಧಿಕಾರ ದುರುಪಯೋಗಕ್ಕೆ ಕೊಟ್ಟಂತ ಕ್ಲೀನ್ ಚಿಟ್ ಅಲ್ಲ ಇದು. ಸುರೇಶ್ ಅವ್ರನ್ನ ವಿಚಾರಣೆ ಕರಿಬೇಡಿ ಅಂತ ಹೇಳಿದಾರ್ರಿ. ಅಲ್ಲ ಅಜಿತ್, ವಿಚಾರಣೆ ಕರಿಯಂಗಿಲ್ಲ ಅವ್ರನ್ನ. ಅಲ್ಲ ಅಜಿತ್, ಅದು ಬಡ್ಲಿ ಜಡ್ಜ್ಮೆಂಟ್, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾನು ಹೇಳ್ತಿರೋದು ಜಡ್ಜ್ಮೆಂಟ್ ಏನು, ಸಮನ್ಸ್ ರದ್ದುಪಡಿಸಿದ್ದ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅಂದ್ರೆ ವಿಚಾರಣೆ ಕರಿಯಂಗಿಲ್ಲ ನೀವು. ಒನ್ ಪರ್ಸ್ಪೆಕ್ಟಿವ್, ಮನಿ ಲಾಂಡ್ರಿಂಗ್ ಬೇಕಾರೆ ಇಲ್ಲ ಅಂತ ಹೇಳಿರಬಹುದು ಈ ಇದರಲ್ಲಿ, ಆಯ್ತಾ, ನೀವು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದರ್ ದಾನ್ ದಟ್ ನಿಮ್ಗೆ ರಾಜಕಾರಣ ಮಾಡಿ ಹೊರತು ಈ ಏಜೆನ್ಸಿಗಳನ್ನ ಬಳಸಬೇಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನೀವು ಉತ್ತರ ಕೊಡಬೇಕು. ಅಲ್ಲ, ಅದ್ರ ಬಗ್ಗೆ ಉತ್ತರ ಕೊಡೋಣ. ಅದು ಅವ್ರ ಜಡ್ಜ್ಮೆಂಟ್ ಅವ್ರು ಕೊಟ್ಟಿರೋ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತ ಹಾಗಾದ್ರೆ ಒಂದ್ ನಿಮಿಷ, ಕಾಂಗ್ರೆಸ್ನವ್ರು ಕಾಲರ್ ಎತ್ಕೊಂಡು ಮಾತಾಡ್ತಿದ್ದಾರೆ. ನಾನು ಪೊನ್ನಣ್ಣವ್ರು ಹೇಳಿದ್ ನೋಡ್ದೆ ಈಗ ಏನಂತ, ಬಿಜೆಪಿ ಅವ್ರು ಇನ್ಮೇಲೆ ಅದನ್ನು ರಾಜಕೀಯ ಮಾಡೋದು ಬಿಡಬೇಕು, ಮಿಸ್ಯೂಸ್ ಮಾಡ್ಕೊಂಬಾರ್ದು ಅಂತ ಹೇಳ್ಬಿಟ್ಟು. ಯಾಕೆ ಇದೇ ಪೊನ್ನಣ್ಣನವರು 3 ಸ್ಟೇಷನ್ ಅಲ್ಲಿ FIR ಹಾಕ್ಸಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತನ ಮೇಲೆ 4ನೇ ಸ್ಟೇಷನ್ಗೆ ಹೋಗ್ಬಿಟ್ಟು ಬಲವಂತವಾಗಿ FIR ಹಾಕಿಸ್ಬಿಟ್ಟು ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಆಗ್ತಾ ಅಂತ ಹೇಳ್ಬಿಟ್ಟು ಆ ಹುಡುಗ ಪ್ರೆಷರ್ ಸೂಸೈಡ್ ಮಾಡ್ಕೊಳ್ಳಿಲ್ವಾ? ಇವ್ರು ಅವರಾಗ ಮಿಸ್ಯೂಸ್ ಮಾಡ್ಕೊಳ್ಳಿಲ್ವಾ? ಇವತ್ತು ಇವರು ಸುಪ್ರೀಂ ಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಬಗ್ಗೆ ಇಷ್ಟೆಲ್ಲಾ ಮಾತಾಡೋರು, ಇನ್ನೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಂದು ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಇವ್ರು ಮಿಸ್ಯೂಸ್ ಮಾಡಿಕೊಂಡು ಒಂದು ಟ್ವಿಟರ್ ಪೋಸ್ಟ್ ಬಗ್ಗೆ ಇವರು FIR ಹಾಕಿ ಅವ್ರನ್ನ ಒಳಗಾಕ್ಬೇಕು ಅಂತ ಹೇಳಿದಾಗ ಅಲ್ಲೂ ಸುಪ್ರೀಂ ಕೋರ್ಟ್ ಬೈದಿದೆ ತಾನೆ ಕರ್ನಾಟಕ ಸರ್ಕಾರಕ್ಕೆ, ನೀವು ಮಿಸ್ಯೂಸ್ ಮಾಡ್ತೀರ ಅಂತ 25 ಲಕ್ಷ ಪೆನಾಲ್ಟಿ ಹಾಕಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಲಿ ನೋಡೋಣ. ತೇಜಸ್ವಿ ಸೂರ್ಯ ಕ್ಷಮೆ ಕೇಳ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯನವರು? ಮೋದಿನೂ ಅಮಿತ್ ಶಾ ಕ್ಷಮೆ ಕೇಳಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಕೇಳ್ತಾರೆ. ನೀವು ಸಿದ್ದರಾಮಯ್ಯ ಕ್ಷಮೆ ಕೇಳ್ತೀರಾ? ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡ್ತೀನಿ. ಇಷ್ಟೆಲ್ಲ ಮತ್ತೆ ಜುಡಿಷಿಯರಿ ಬಗ್ಗೆ ಮಾತಾಡೋರು. ಹಾಗಾದ್ರೆ ರಫೇಲ್ ವಿಚಾರದಲ್ಲೂ ಅಷ್ಟೇ ಸುಪ್ರೀಂ ಕೋರ್ಟ್ ಏನ್ ಹೇಳ್ತೋ, ಇವ್ರು ಸುಳ್ಳು ಹೇಳ್ಕೊಂಡು ಕೂತ್ಕೊಂಡ್ರು, ಇವ್ರು ಕ್ಷಮೆ ಕೇಳ್ತಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಜಸ್ಟಿಸ್ ಪ್ರಶಾಂತ್ ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ಪ್ರಶಾಂತ್, ರಫೇಲ್ ಹೋದ್ರೆ ನಾವ್ ಏನಂತ ಅಲ್ಲ, ಆಬ್ವಿಯಸ್ಲಿ ಇಲ್ಲಿ ಯಾಕೆ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲಿ ಅವರು ಅಧಿಕಾರ ದುರುಪಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಷ್ಟ ಬಂದಾಗ ಅವರು ಅದ್ರ ಪರವಾಗಿ ನಿಂತ್ಕೊಳ್ತಾರೆ. ನಾನು ಓಪನ್ ಆಗಿ ಹೇಳಿದ್ನಲ್ಲ, ನಾನು ಜುಡಿಷಿಯಲ್ ಬಂದಿರೋ ಜಡ್ಜ್ಮೆಂಟ್ ನನ್ನ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಕರೆಯಲ್ಲ ಕಾಂಗ್ರೆಸ್ನವ್ರ ತರ. ಅಲ್ಲಿ ಬಂದಿರೋ ಅಬ್ಸರ್ವೇಷನ್ ನಾನು ಹೇಳ್ತಾ ಇದ್ದೀನಿ. ನಾನೇನು ಅವ್ರ ತರ ಆರ್ಗ್ಯೂ ಮಾಡ್ತಾ ಇಲ್ವಲ್ಲ. ನಾನು ಹೇಳ್ತಾ ಇರೋದು ಇವರು ಅನುಕೂಲಕ್ಕೆ ತಕ್ಕಂತೆ ಏನೋ ಫುಲ್ ಫ್ಲೆಡ್ಜ್ ಸಿದ್ದರಾಮಯ್ಯನವರಿಗೆ ಫುಲ್ ಕ್ಲೀನ್ ಚಿಟ್ ಕೊಟ್ಬಿಟ್ಟಿರೋರಂಗೆ, ಆಲ್ರೆಡಿ ಅವ್ರು ಭ್ರಷ್ಟಾಚಾರ ಮಾಡೇ ಇಲ್ಲ ಅನ್ನೋಂಗೆ. ವಿಧಾನಸೌಧದಲ್ಲಿ ಅವಾಗ ವಾಪಸ್ ಕೊಡ್ತೀನಿ ಅಂತ ಅವಾಗ ಏನ್ ಹೇಳಿದ್ರು? ಅಲ್ಲ, ನಾ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಮತ್ತೆ ಇನ್ನೊಂದು ಪ್ರಶ್ನೆಗೆ ನಾನೇನ್ ಮಾಡ್ಲಿ? ಅದಕ್ಕೆ ಡಿಬೇಟ್ ಅನ್ನೋದ್ರಿ, ಇದೇನು ಭಾಷಣ ಸ್ಪರ್ಧೆ? ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಪೂರ್ತಿ ಕೇಳಿದ್ಮೇಲೆ ವಾಪಸ್ ಪ್ರಶ್ನೆ ಕೇಳಿ. ನಿಮಗೂ ಗೊತ್ತು ನಾವೆಲ್ಲ ಉತ್ತರಗಳನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ತಾ ಇದ್ವಿ ಅಂತ. ಜಸ್ಟಿಸ್ ನಾಗಪ್ರಸನ್ನ ಏಕಸದಸ್ಯ ಪೀಠ ಒಂದು ತೀರ್ಪನ್ನು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ನೀಡಿದಾಗ ನಾವು ಸೇರಿದಂತೆ, ಮಾಧ್ಯಮಗಳು ಸೇರಿದಂತೆ ವಿಪಕ್ಷಗಳು ಸಿದ್ದರಾಮಯ್ಯನವರ ವಿರುದ್ಧ ಅನೇಕ ಪ್ರಶ್ನೆಗಳನ್ನು ಎತ್ತಿದ್ವು. ಆ ತೀರ್ಪು ಕೂಡ ಅಂದರೆ ಅದಕ್ಕೂ ಮೇಲ್ಗಡೆ ತೀರ್ಪುಗಳಿದ್ವು. ಆಗ ನೀವೇನು ಹೇಳಿದ್ರಿ? ಇಲ್ಲ ನೋಡಿ, ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ದೋಷಿ ಇದ್ದಾರೆ ಅನ್ನುವ ಮಟ್ಟಕ್ಕೆ ಹೋಗಿ ವಿಪಕ್ಷಗಳು ಆರೋಪ ಮಾಡಿದ್ವು. ಈಗ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಅಬ್ಸರ್ವೇಷನ್ ಏನು? BJPಯ ಕೇಂದ್ರ ಸರ್ಕಾರ ವಿಪಕ್ಷಗಳ ವಿರುದ್ಧ ಚುನಾವಣಾ ರಾಜಕಾರಣವನ್ನು ಮಾಡೋದನ್ನು ಬಿಟ್ಟು ಏಜೆನ್ಸಿಗಳನ್ನು ಬಳಸ್ಕೊಳ್ತಾ ಇದೆ. ಇದಕ್ಕೆ ಉತ್ತರ ಕೊಡಿ. ನೀವು ರಫೇಲ್ಗೆ ಹೋದ್ರಿ, ನೀವು ಪೊನ್ನಣ್ಣವ್ರ ಕೇಸ್ಗೆ ಹೋದ್ರಿ, ಇದೊಂದು ಮ್ಯಾಕ್ರೋ ಇಶ್ಯೂ ಅಲ್ವಾ?
ಪ್ರಶಾಂತ್, ನೀವು ಈ ಪ್ರಶ್ನೆ ಕೇಳಕ್ ಮುಂಚೆ ನಾನು ಫಸ್ಟ್ ಬೈಟಲ್ಲೇ ಉತ್ತರ ಕೊಟ್ಟಾಯ್ತು. ಈ 1-2 ಜಡ್ಜ್ಮೆಂಟಲ್ ಅಬ್ಸರ್ವೇಷನ್ ಈ ತರ ಇರಬಹುದು, ಬಟ್ ಈ ಹಿಂದೆ ಕಳೆದ 10 ವರ್ಷಗಳಲ್ಲಿ ಇದೇ ಬಳಕೆ ಮಾಡ್ತಿರೋ ಇಲ್ವೋ ರೀ? ಪ್ರಶ್ನೆ ಕೇಳಿದೀರಾ? ಈ ಜಡ್ಜ್ಮೆಂಟ್ ಅಲ್ಲಿ ಅವ್ರು ಕೇಳಿದಾರೆ ಪ್ರಶ್ನೆನ, ಇಲ್ಲ ಅಂತಲ್ಲ. ಅದೇ ರೀತಿ ಹಿಂದಿನ 10 ವರ್ಷಗಳಲ್ಲಿ ಇದೇ ರೀತಿ ಕಾಂಗ್ರೆಸ್ನವರು ಸುಮಾರು ಜನ ಹೋಗಿದ್ರಲ್ಲ ಸುಪ್ರೀಂ ಕೋರ್ಟ್. ಅಲ್ರಿ, ಸುಪ್ರೀಂ ಕೋರ್ಟ್ ಆ ಮಾತುಗಳನ್ನ ಹೇಳ್ತಾ ಇದ್ದಾಗ ಅಡಿಷನಲ್ ಸಾಲಿಸಿಟರ್ ಜನರಲ್ ಹಂಗಿಲ್ಲ ಆದ್ರು ಅಂತ ಒಂದು ಮಾತು ಅನ್ಬೇಕಾ? ಯಾರು ಅಡಿಷನಲ್ ಸಾಲಿಸಿಟರ್ ಜನರಲ್? ಹಂಗ ಅರ್ಥ ಆಗಿಲ್ಲ, ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಹಂಗ ಮಾಡ್ತಿಲ್ಲ, ರಾಜಕೀಯವಾಗಿ ಬಳಕೆ ಮಾಡಿಕೊಳ್ತಿಲ್ಲ ಅಂತಾರು ಒಂದು ಮಾತು ಹೇಳಿದ್ರ? ನೋಡಿ, ನಾವು ಅರ್ಜಿ ವಾಪಸ್ ತಗೋತೀವಿ ಅಂತಂದ್ರೆ ಅಲ್ಲ, ಅವ್ರ ಅರ್ಜಿ ವಾಪಸ್ ತಗೊಳ್ತೀವಿ, ಇದನ್ನ ಪ್ರೆಸಿಡೆಂಟ್ ಆಗಿರಬಾರ್ದು ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ. ಇದು ಪ್ರೆಸಿಡೆಂಟ್ ಆಗಬಾರ್ದು, ನೀವು ಇದನ್ನ ಇಟ್ಕೊಂಬಾರ್ದು ಅಂತ ಹೇಳಿದಾರೆ ಅವ್ರು ಲಿಟ್ರಲಿ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೇಕು. SG ಸುಮ್ಮನೆ ಏನ್ ತಗೊಂಡಿಲ್ಲ ಅಲ್ಲಿ, ಇದನ್ನ ಪ್ರೆಸಿಡೆಂಟ್ ಆಗಬಾರ್ದು ಅಂತ. ನಾ ಹೇಳೋದು, ಇದೊಂದು ಜಡ್ಜ್ಮೆಂಟ್ ಅಲ್ಲಿ ಬಂದಿರೋ ಒಂದು ರಿಮಾರ್ಕ್ಸ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಿರಲ್ಲ ಕಾಂಗ್ರೆಸ್ನವರು, ಇದೇ ಇಡಿ ಬಗ್ಗೆ ಇದೇ ಕಾಂಗ್ರೆಸ್ನವ್ರು 10 ವರ್ಷದಲ್ಲಿ ಕೋರ್ಟ್ಗೆ ಹೋದಾಗ ಎಷ್ಟೊಂದು ಕೇಸ್ ಇಡಿ ಮಾಡ್ತಾರೆ ಸರಿ ಅಂತ ಹೇಳಿದೆ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು? ಸರಿ ಅಲ್ರಿ, ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಕೇಸ್. ಒಂದೊಂದು ಕೇಸ್ ಮೇಲೆ ಒಂದೊಂದು ಅಬ್ಸರ್ವೇಷನ್ಸ್ ಬರುತ್ತೆ, ಒಂದು ರಿಮಾರ್ಕ್ಸ್ ಬರುತ್ತೆ. ನಾನು ಹೇಳಿದ್ನಲ್ಲ, ಮೋಹನ್ ವಿಶ್ವ ಇಡಿ ಮಾಡಿರೋದು ಸರಿ ಅಂತ ಹೇಳಿದಾಗ ಡಿಸ್ಕಸ್ ಮಾಡಿದ್ರ ಅಂತ ಕೇಳ್ತಿರಲ್ರಿ? ಯಾರು? ಇಡಿ ಇರೋದೇ ಸರಿಯಾದ ಕೆಲಸ ಮಾಡೋದಕ್ಕೆ, ಆಬ್ವಿಯಸ್ಲಿ ಸರಿಯಾದ ಕೆಲಸ ಮಾಡೋದಕ್ಕೆ. ಅದು ಆಬ್ವಿಯಸ್ಲಿ ಈಗ ನೀವು ಬಂದು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡಿ ಹೋಗಿದ್ದಕ್ಕೆ ನಿಮ್ ಪಕ್ಷದಲ್ಲಿ ಸನ್ಮಾನ ಮಾಡ್ತಾರೆ, ವಕ್ತಾರರನ್ನಾಗಿ ನೇಮಿಸಿದ್ರೆ ನಿಮ್ ಕೆಲಸ ನೀವು ಮಾಡ್ತೀರಿ ಅಂತಾರೆ. ಒಂದ್ ನಿಮಿಷ, ಹಾಗಾದ್ರೆ ಜುಡಿಷಿಯರ್ ಇದ್ದಂತ ಹಳೆ ಜಡ್ಜ್ಗಳು ಜಜ್ಮೆಂಟ್ ಕೊಡ್ಬೇಕಾದ್ರೆ ನಾನು ಈಡಿಗೆ ಅವಕಾಶ ಕೊಟ್ಟಿರ್ತಾನೆ, ಸಮನ್ಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಮಾಡಿ ಇರ್ತಾನೆ. ನಾನು ಹೇಳ್ತಿರೋದು ಆ ಪಾಯಿಂಟ್. ನೀವು ಒಂದಿನ ನಾನು ಇವ್ರು ಕೊಟ್ಟರೆ ಅಬ್ಸರ್ವೇಷನ್ ಡಿನೇನೇ ಮಾಡ್ತಾ ಇಲ್ಲ, ಬಿಕಾಸ್ ಅಲ್ಲಿ ಇದೇ ರೆಕಾರ್ಡ್ ಅಲ್ಲಿ ನಾನೇನು ಕುತ್ಕೊಂಡು ಡಿನೇ ಮಾಡ್ಲಿ? ಇಲ್ಲಿ ನಾವೇನ್ ಬ್ಲೇಮ್ ಮಾಡ್ತಾ ಇದ್ದೇವೆ ಜುಡಿಷಿಯರಿನ? ಇಲ್ಲ ತಾನೇ. ಅಲ್ಲಿ ಮೋಹನ್ ವಿಶ್ವ, ಇದು ಬರೀ ಸಿದ್ದರಾಮಯ್ಯನವರ ಪ್ರಕರಣದ ಬಗ್ಗೆ ಮಾತ್ರ ಇದು ಬೇರಿಂಗ್ ಅಂತ ಅನ್ಸಲ್ಲ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಚುನಾವಣೆ ನಡೆಯುವವರೆಗೆ ಇಡಿ ಏನೇನ್ ಮಾಡ್ತಲ್ಲಿ? ಹೇಮಂತ್ ಸೊರೇನ್ ಚುನಾವಣೆ ನಡೆಯುವವರೆಗೆ, ಜಾರ್ಖಂಡ್ನ ಚುನಾವಣೆ ನಡೆಯುವವರೆಗೆ ಇಡಿ ಏನೇನ್ ಮಾಡ್ತಲ್ಲಿ? ಕರ್ನಾಟಕದಲ್ಲಿ 2018-23 ಚುನಾವಣೆ ನಡೆಯುವಾಗ ಇನ್ಕಮ್ ಟ್ಯಾಕ್ಸ್ ಎಲ್ಲೆಲ್ಲಿ ರೇಡ್ ಮಾಡ್ತು? ಇದಕ್ಕೊಂದು ಪ್ರೆಸಿಡೆನ್ಸ್ ಇದೆ ಅಲ್ವಾ? ಅಲ್ಲ, ನಾನು ಹೇಳೋದು ಹಾಗಾದ್ರೆ ಒಂದ್ ನಿಮಿಷ, ಅರವಿಂದ್ ಕೇಜ್ರಿವಾಲ್ ಸಿದ್ದರಾಮಯ್ಯನವರ ಪ್ರಕರಣ ನೋಡಿ, ನಾನು ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳ್ತೀನಿ, ಸಿದ್ದರಾಮಯ್ಯನವರ ಬಗ್ಗೆ ಜಸ್ಟಿಸ್ ನಾಗಪ್ರಸನ್ನ ಪೀಠದ ತೀರ್ಪು ಬಂದಾಗ ನಾನು ಸೇರಿದಂತೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ವಿ. ಆದರೆ ಈ ದೇಶದಲ್ಲಿ, ಈ ದೇಶದ ನೆಲಕ್ಕೆ ಸುಪ್ರೀಂ ಕೋರ್ಟ್ ನೀಡ್ತಕ್ಕಂಥ ತೀರ್ಪು ಅಂತಿಮ. ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ ನಂತರ ನ್ಯಾಚುರಲಿ ಈ ಪ್ರಶ್ನೆ ಹೇಳುತ್ತೆ, ಹಾಗಿದ್ದಲ್ಲಿ ದಿಲ್ಲಿಯಲ್ಲಿ, ಜಾರ್ಖಂಡ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಕರ್ನಾಟಕದಲ್ಲಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನು ಪೊಲಿಟಿಕಲ್ ಗೇಮ್ಗೆ ಬಿಜೆಪಿ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇತ್ತ? ಒಂದ್ ನಿಮಿಷ, ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಕೋರ್ಟ್ ಅಲ್ಲಿ ನೀವು ಕೂತ್ಕೊಂಡು ಸ್ಟುಡಿಯೋದಲ್ಲಿ ಹೇಳಿದ್ರೆ ಒಂದ್ ನಿಮಿಷ, ಪ್ರಶಾಂತ್ ಕೊಟ್ರೆ ಎಕ್ಸಾಂಪಲ್. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಕೇಸಲ್ಲಿ ಇದೇ ಸುಪ್ರೀಂ ಕೋರ್ಟ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ವಾ ಇಡಿಗೆ? ಹೇಮಂತ್ ಸೊರೇನ್ ಕೇಸಲ್ಲಿ ಇದೇ ಸುಪ್ರೀಂ ಕೋರ್ಟ್ ಅವ್ರ ಒಂದ್ ನಿಮಿಷ ಪ್ರಶಾಂತ್ ಪ್ರಶ್ನೆ ರೈಸ್ ಮಾಡಿದ್ರೆ ಉತ್ತರ ತಗೊಳ್ಳಿ ಪ್ರಶಾಂತ್, ಆಯ್ತಲ್ಲ? ಅವತ್ತು ಸುಪ್ರೀಂ ಕೋರ್ಟ್ ಹಾಗಾದ್ರೆ ನಿಮ್ಗೆ ಹೇಳಿಲ್ವಾ ಇಡಿ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು? ನಾನು ನೀವು ಹೇಳಿದ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಈ ಕೇಸಲ್ಲಿ ಅಬ್ಸರ್ವೇಷನ್ ಮಾಡಿದೆ, ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ವೇರ್ ಡಿಡ್ ಐ ಡಿನೈ ಇಟ್? ಇಟ್ ಹಸ್ ಅಬ್ಸರ್ವ್ಡ್. ನೀವು ಒಂದು ಕೇಸಲ್ಲಿ ಅಬ್ಸರ್ವೇಷನ್ ಮಾಡಿದೆ ಅಂದ ತಕ್ಷಣ ಇಡೀ ಕೇಸಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದೆ. ಯು ಗೋ ಬೈ ಕೇಸ್ ಸ್ಪೆಸಿಫಿಕ್. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಸ್ಪೆಸಿಫಿಕ್ ಆಗಿ ಆ ಕೇಸ್ಗಳಲ್ಲಿ ಮೆರಿಟ್ ಇಲ್ಲ ಅನ್ನೋ ವಾದ ನಾವು ಮಾಡ್ತಿಲ್ರಿ. ಎಲ್ಲಾ ಮೆರಿಟ್ ಇರೋ ಕೇಸ್ಗಳು ವಿರೋಧ ಪಕ್ಷದಲ್ಲೇ ಹಾಕಿದ್ದಾರೆ. ಬೆಳಗ್ಗೆಯಿಂದ ಆಡ್ತಿರೋದು ನೋಡ್ರೆ ಫುಲ್ ಕ್ಲೀನ್ ಮೆರಿಟ್ ಇಲ್ಲ ಅನ್ನೋ ವಾದ ಅಲ್ಲ, ಮೆರಿಟ್ ಇಲ್ಲ ಅನ್ನೋ ವಾದ ಅಲ್ಲ. ಮೆರಿಟ್ ಇರೋ ಎಲ್ಲಾ ಕೇಸ್ಗಳು ಯಾಕೆ ವಿರೋಧ ಪಕ್ಷದಲ್ಲೇ ಇದಾವೆ ಅನ್ನೋದು ವಾದ ನಮ್ದು. ಕರೆಕ್ಟ್. ಇವಾಗ ನಾನು ಪಟ್ಟಿ ಕೊಟ್ರೆ ನೀವು ಹೇಳ್ತೀರೋ 4 ಜನದ ಹೆಸರು ಹೇಳ್ತೀರಾ, ಬೇರೆ ಯಾರ್ದು ಹೇಳಲ್ಲ ಅಂತ ಹೇಳ್ಬಿಟ್ಟು ನಮ್ಮವ್ರ ಮೇಲೆ ರೈಡ್ ಆಗಿಲ್ವಾ ಅಂತ ಹೇಳಿದ್ರೆ ನಾನು ಮತ್ತದನ್ನೇ ಹೇಳ್ತೀನಿ, ನೀವು ಮತ್ತದನ್ನೇ ಹೇಳ್ತೀರಾ? ಹೇಳೋದಕ್ಕೆ 4 ಜನರ ಪಟ್ಟಿ ಇಟ್ಕೊಂಡಿರ್ತಾರೆ. ಸುಪ್ರೀಂ ಕೋರ್ಟ್ ಹೇಳೋದಕ್ಕೆ 4 ಜನರ ಪಟ್ಟಿ ಇಟ್ಕೊಂಡಿರ್ತಾರೆ. ಕಾಂಗ್ರೆಸ್ನವ್ರ ತರ ಪ್ರಶ್ನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.